ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು ಒಂದಿಷ್ಟು ಶಿಕ್ಷಣದ ಮೇಲೆ ಭಾಳ ಮಾತಾಡಬೇಕು ಅಂತೇಳಿ ಒಂದಿಷ್ಟು, ಯಾಕಂತಂದರೆ ಸಾಕಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ದಾಗಿಲ್ಲ. ಮತ್ತು ವಿಶೇಷವಾಗಿ ಇತ್ತೀಚಿನ ದಿನದಲ್ಲಿ ಶಿಕ್ಷಣ ಬಗ್ಗೆ ಒಂದಿಷ್ಟು ನಾವು ಮಾತಾಡೇ ಇಲ್ಲ. ಆದ್ದರಿಂದ ಒಂದಿಷ್ಟು ಮಾತಾಡೋಣ ಏನು ಅಂತೇಳಿ. ಯಾಕಂದ್ರೆ ಶಿಕ್ಷಣ ಹೌದು ಇವತ್ತು ಸಾಕಷ್ಟು ಜನ ಕಲಿತಾ ಇದ್ದಾರೆ, ಅನುಕೂಲಗಳಿದ್ದಾವೆ. ಆದರೆ ಈ ಶಿಕ್ಷಣ ಇವತ್ತು ಒಂದು ರೀತಿ ವೈಚಾರಿಕವಾಗಿದ್ದರೂ ಸಹ ನಮ್ಮಲ್ಲಿ ಒಂದಿಷ್ಟು ಏನೇನೋ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಯಾಕಂತಂದ್ರೆ ಏನೇನೋ ಅಂದರೆ ಅಂಥದ್ದೇನಲ್ಲ, ವೈಜ್ಞಾನಿಕವಾಗಿ ನಾವು ಬೆಳೀತಾ ಇಲ್ಲೇನೋ, ವೈಚಾರಿಕವಾಗಿ ನಾವು ಬೆಳೀತಾ ಇಲ್ಲೇನೋ, ನಮ್ಮ ಶಿಕ್ಷಣ ಇವತ್ತು ಏನು ಕಲಿಸ್ಬೇಕಾಗಿತ್ತು ಅದನ್ನು ಕಲಿಸ್ತಾ ಇಲ್ಲೇನೋ ಅನ್ನುವಂಥದ್ದು. ಯಾಕಂದ್ರೆ ಇವತ್ತಂತೂ ಪೂರ್ತಿಯಾಗಿ ಹೆಚ್ಚು ಕಡಿಮೆ ಪ್ರೈವೇಟ್ದವ್ರ ಹಾವಳಿ ಅಂತ ಸಾಕಷ್ಟು ಅದ ಎಲ್ಲ ಕಡೆನೂ. ಪ್ರೈವೇಟ್ದವ್ರು ಅಂದ ತಕ್ಷಣ ನಿಮ್ಗೆ ಗೊತ್ತದ, ದುಡ್ಡು ತೊಗೊಂಡು ಕಲಿಸುವಂಥವ್ರು. ಮತ್ತು ಅವ್ರು ತಪ್ಪಂತೂ ಅಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ಪಾಪ ಅವರಿಗೆ ಸರ್ಕಾರದಿಂದಾಗಲಿ ಇನ್ನುಳಿದವರಿಂದಾಗಲಿ ಯಾವುದೇ ರೀತಿ ಸಹಾಯ ಸಹಕಾರ ಇರುವುದಿಲ್ಲ ಅಂದಾಗ ಅಲ್ಲಿ ಅವ್ರ ಮೆರಿಟಿನ ಕಾರಣ ಅವರ ಏನಪ್ಪ ಅಂದ್ರೆ ಎಕ್ಸಾಮ್ಗಳು ಅದ್ರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ದುಡ್ಡು ತೊಗೊಂಡು ಕಲಿಸೋದ್ರಿಂದಾಗೆ ಹೆಚ್ಚು ಸ್ಟ್ರೆಸ್ ಏನು ಕೊಡ್ತದಪ್ಪ ಅಂದ್ರೆ ಮಕ್ಕಳಿಗೆ ಬರೀದು ಓದೋದ್ರ ಜೊತೆಗೆ ಒಂದಿಷ್ಟೇನೋ ಅನುಕೂಲ ಆಗುವಂಥ ವ್ಯವಹಾರಗಳನ್ನು ಮಾಡಿಸುವಂಥದ್ದು ಶಿಸ್ತನ್ನು ಅದು ಕಲಿಸ್ತದೆ, ಇಲ್ಲ ಅಂತಲ್ಲ. ಆದರೆ ಇದೆಲ್ಲ ಯಾರಿಗೆ ಅಂತಂದ್ರೆ ಈ ಶಿಕ್ಷಣ ದುಡ್ಡಿದ್ದಂಥವ್ರಿಗೆ ಅಂತ. ದುಡ್ಡಿಲ್ಲಂಥ ಮಕ್ಕಳಿಗೆ ಇವತ್ತು ಶಿಕ್ಷಣ ಸಿಗ್ತಾ ಇದೆ ಅನ್ನೋದ್ರೆ ಐತಿಲ್ರಿ, ಸರ್ಕಾರಿ ಶಾಲೆಗಳಿದ್ದಾವೆ, ಅದ್ರ ಜೊತೆಗೆ ಮಧ್ಯಾಹ್ನದ ಬಿಸಿ ಊಟದ ನಾವೆಲ್ಲನೂ ಇವತ್ತು ಮಾತಾಡ್ತೀವಿ, ಮತ್ತು ಸತ್ಯನೂ ಅದ ಇಲ್ಲಂತಲ್ಲ. ಆದರೆ ಈ ಶಿಕ್ಷಣ ಎಷ್ಟರ ಮಟ್ಟಿಗೆ ನಮ್ಮನ್ನು ಡೆವಲಪ್ ಮಾಡಲಿಕ್ಕಂತೈತಿ ಇವತ್ತು ಕಾಂಪಿಟೇಟಿವ್ ಜಗತ್ತಿನಲ್ಲೇ ಅಂತೇಳಿ. ಇವತ್ತು ಯಾಕಂದರೆ ಕಲಿತಂಥ ಅನೇಕ ಮಕ್ಕಳು ನಾವು ನೋಡ್ತಾ ಇದ್ದೀವಿ. ಪಾಪ ಅದರಲ್ಲೂ ಮಾತೃಭಾಷೆ ಮಾಧ್ಯಮದಲ್ಲಿ ಕಲಿತಂಥ ಮಕ್ಕಳು ನೋಡಿದಾಗ ಸಹಜವಾಗಿ ಅವ್ರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಾವ ಅನ್ನುವಂಥದ್ದು. ಅವಕಾಶ ಮುಂದಿನ ಮಾತು. ಮೊದಲನೇದಾಗೆ ನಾವು ಶಿಕ್ಷಣದಲ್ಲೇ ಇವತ್ತು ಹೇಳಿದಿಲ್ಲ ನಿಮಗೆ, ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಒಂದು ಅಂದಾಜಿನ ಪ್ರಕಾರ ಈಗಿದ್ದಂಥ ಸರ್ಕಾರಿ ಶಾಲೆಗಳ ನೆಲೆಯಲ್ಲಿ ವಿಚಾರ ಮಾಡಿದಾಗ 70,000 ಶಿಕ್ಷಕರ ಕೊರತೆ ಐತಿ ಅಂತೇಳಿ ನಾವು ಮೇಲೆ ಹೇಳ್ತಾ ಇರ್ತೀವಿ. ಈಗ ಮೊನ್ನೆನೂ 36,000 ತೊಗೊಳ್ತೀವಿ ಅಂತೇನೋ ಘೋಷಣೆ ಮಾಡಿದ್ದಾರೆ ನಮ್ಮ ಈಗಿನ ಸಿದ್ದರಾಮಯ್ಯ ಸರ್ಕಾರದವರು. ಆದರೆ ಇನ್ನೂ ಯಾವಾಗ ಆಗ್ತದೆ ನೋಡೋಣ ಅದನ್ನು. ಬಟ್ ಇದು ಇಷ್ಟರಿಂದ ಸಾಕಾಗ್ತದನ ಅಂತೇಳಿ. ಆದ್ರೆ ಈಗ ಕೆಲವೊಂದಿಷ್ಟು ಏನೋ ಗೊಂದಲಗಳಿದ್ದಾವೆ, ಇದರಲ್ಲೇ ದಿಶಾಬೋಲ್ ಮಾಡುವಂಥವು ಇದ್ದಾವೆ. ಯಾಕಂತಂದ್ರೆ ಇಲ್ಲಿ ನಿಜವಾಗಿಯೂ ಶಿಕ್ಷಣಕ್ಕೆ ನಾವು ಅಂದ್ಕೊಂಡಷ್ಟು ಮಟ್ಟಿಗೆ ದೊಡ್ಡ ಪ್ರಮಾಣದ ಸಹಾಯ ಸರ್ಕಾರದಿಂದ ಆಗ್ತಾ ಇಲ್ಲ. ಯಾಕಂದರೆ ಸರ್ಕಾರ ಹೇಳೋದನ್ನ ಶಿಕ್ಷಣ ಕೊಡಿಸೋ ಸಲುವಾಗಿ ಮೊದಲೇದಾಗಿ ಭಾಳ ದೊಡ್ಡ ಮಹತ್ವದ ಕೆಲಸ ಅಂದ್ರೆ ಶಿಕ್ಷಣ ಕೊಡಿಸೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಶಿಕ್ಷಣದಿಂದನೇ ಒಬ್ಬ ವ್ಯಕ್ತಿ ತಯಾರಾಗ್ತಿರ್ತಾನೆ. ಆ ವ್ಯಕ್ತಿ ತಯಾರಾದ್ರೆ ಕುಟುಂಬ ತಯಾರಾಗ್ತದೆ, ಕುಟುಂಬ ತಯಾರಾದ್ರೆ ಸಮಾಜ ತಯಾರಾಗ್ತೈತಿ, ಸಮಾಜ ತಯಾರಾದ್ರೆ ಹಳ್ಳಿ, ಪಟ್ಟಣ, ತಾಲೂಕಾ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಬೆಳವಣಿಗೆ ಹೋಗ್ತಾವೆ. ಆದ್ರೆ ಇವತ್ತೇನಾಗ್ಯದಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳಂತ ನಾವೇನು ಕಲ್ಕೊಳ್ತೀವಿ, ಅಲ್ಲಿ ಹೆಚ್ಚಿಗೆ ಮಕ್ಕಳು ಹೋಗೋದು ಕಡಿಮೆ ಆಗ್ತಾ ಇದೆ ಅಂತ. ಯಾರು ಹೋಗ್ತಾರಪ್ಪ ಅಂಥ ಶಾಲೆಗಳಿಗೆ ಅಂದರೆ ಕೇವಲ ಏನೂ ಇಲ್ಲದಂಥವ್ರು, ಅತ್ಯಂತ ಕಡು ಬಡವರು ಅಲ್ಲಿ ಕಳಿಸ್ತಾ ಇರ್ತಾರೆ. ಬೇರೆ ಆಗಿಲ್ಲಪ್ಪ ಅಂತೇಳಿ ಕಡೆಗೆ ಒಂದು ಮಧ್ಯಾಹ್ನದ ಊಟ ಹೋಗ್ತದಪ್ಪ ಅಲ್ಲಿ ಅನ್ನೋ ಕಾರಣಕ್ಕಾಗಿ. ಆದರೆ ಅವ್ರು ಕಲಿಸ್ಲೇಬೇಕು, ಜಾಣ ಮಾಡಬೇಕು ಅನ್ನೋಂಥ ಉತ್ಸಾಹ ಪಾಪ ತಂದೆ ತಾಯಿಗಳಲ್ಲಿ ಭಾಳಷ್ಟು ತಂದೆ ತಾಯಿಗಳಲ್ಲಿ ಇಲ್ಲ ಅನ್ನೋದು ನಮಗೆ ಕಂಡು ಬರೋ ಸತ್ಯ ಆಗಿದೆ. ಯಾಕಂದ್ರೆ ಈ ದೇಶದ 90% ಜನ ಇನ್ನೂ ಏನಪ್ಪ ಅಂತಂದ್ರೆ ಕೂಲಿಕಾರರು ಅಥವಾ ಲೇಬರರ್ ಕ್ಲಾಸು ಅಥವಾ ಮತ್ತೆ ದುಡಿಯುವ ವರ್ಗದವರು, ಕೃಷಿ ಕೂಲಿಕಾರರಾಗಿರ್ಬೋದು, ಮತ್ತೆ ಇವರು ಹೆಚ್ಚಿದ್ದಾರಲ್ಲ. ಇವರು ತಮ್ಮ ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಕಲಿಸೋದು ಮಾಡೋದು, ಅವ್ರನ್ನ ಚೆಕ್ ಮಾಡುವಂಥದ್ದು, ಅವ್ರೇನು ಡೆವಲಪ್ ಆದ್ರೆ ಅನ್ನುವಂಥದ್ದು ಇವ್ಯಾವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುಂಜಾನೆ ಸಾಯಂಕಾಲವರೆಗೆ ದುಡಿದಾಗ ಅವ್ರಿಗೆ 2 ಹೊತ್ತಿನ ಹೊಟ್ಟಿಗೆ ಅನ್ನ ಆಗ್ಬೋದೇನೋ, ಇಲ್ಲಾಂದ್ರೆ ಅದು ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಅದು ಕೇಳ್ಬೋದಲ್ಲ, ಈ ಅನ್ನ ಭಾಗ್ಯ ಅದರಿ ಯಾವುದದ್ರಿ. ಒಬ್ಬ ವ್ಯಕ್ತಿಗೆ 5 ಕಿಲೋ ಅಕ್ಕಿ ಅಥವಾ 10 ಕಿಲೋ ಅಕ್ಕಿ ಒಂದು ತಿಂಗಳು ಎಷ್ಟು ಆಗ್ಬೋದು ಅನ್ನುವಂಥದ್ದು. 10 ಕಿಲೋ ಅಕ್ಕಿ ಯಾಕಂದರೆ 30 ದಿನಗಳು ಜಗ್ಬೇಕಾಗ್ತದೆ, 2 ಹೊತ್ತಿನ ಊಟ ಬೇಕಾಗ್ತದೆ. ಪಾಪ ಅವ್ರು ಮಾಡಿದ್ದು ದೊಡ್ಡ ಆಮದು ಬೇರೆ, ಬಟ್ ಅದು ಒಂದರಿಂದ ಆಗ್ತದೇನೋ ಅಂತೇಳಿ ಅದಕ್ಕೆ ದುಡಿಬೇಕಂದ್ರೆ ದುಡಿಯೋಕೆ ಅವಕಾಶಗಳಿಲ್ಲ. ಮತ್ತು ಜೊತೆಗೆ ಮಕ್ಕಳಿಗೆ ಕಲಿಸೋದಪ್ಪ ಅಂದರೆ ಇವತ್ತು ಗೌರ್ಮೆಂಟ್ ಸ್ಕೂಲ್ದಲ್ಲೇ ಇವತ್ತು ನೋಡಿದ್ವಿ
ಇಲ್ಲ ಹುಡುಗರು ಬರೋದಿಲ್ಲ ಅನ್ನೋಂಥ ಅವ್ರು ಆರೋಪ ಮಾಡ್ತಾ ಇರ್ತಾರೆ ಸ್ಕೂಲ್ಗಳಲ್ಲಿ ಟೀಚರ್ಗಳು. ಇನ್ನು ಕೆಲವು ಕಡೆ ಇಲ್ಲರಿ ಟೀಚರ್ ಸರಿಯಾಗಿ ಕ್ಲಾಸಿಗೆ ಬರೋದಿಲ್ಲ ಅನ್ನೋ ಭಾಳಷ್ಟು ಅಧ್ವಾನಗಳು ನಾವು ನೋಡ್ತಾ ಇದ್ದೀವಿ. ಇವತ್ತು ಕಮ್ಯುನಿಕೇಷನ್ ಬಿಟ್ವೀನ್ ಈ ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಮಧ್ಯದಲ್ಲಿ ಭಾಳ ಕಡಿಮೆ ಆಗಲಾಗ್ತದೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಆಗ್ತದೆ ಇಲ್ಲ ಅಂತಲ್ಲ, ಆದ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ದುಡ್ಡು ಕೊಟ್ಟು ಕಳಿಸುವಂಥ ಶಕ್ತಿ ಈ ತಂದೆ ತಾಯಿಗಳಿಗೆ ಇಲ್ಲ ಅನ್ನುವಂಥದ್ದು. ಅಪ್ ಟು SLC ಥರ ಹೇಗೋ ಜಕ್ಕೊಂಡು ಹೋಗ್ಬೋದು ಅಲ್ಲೇ ಇಲ್ಲೇ ಅಂತೇಳಿ. ಬಟ್ SLC ಹೊರಗಾಗಿ ತಯಾರಾಗಬೇಕಾಗ್ತದೆ ಮುಂದಿನ ಎಜುಕೇಷನಕ್ಕೆ. ಇಲ್ಲಿ ಭಾಳಷ್ಟು ಮಕ್ಕಳಿಗೆ ಸರಿಯಾಗಿ ಬರಲಿಕ್ಕೂ ಬರೋದಿಲ್ಲ, ಮಾತಾಡಲಿಕ್ಕೆ ಅಂತ ಮಾತಾಡ್ಬೋದು ಕನ್ನಡ ಭಾಷೆ ಮಾತೃಭಾಷೆ, ಮತ್ತು ಬೇರೆ ಇಂಗ್ಲೀಷ್ ಅದು ಇನ್ನುಳಿದ ಭಾಷೆಗಳ ಬಗ್ಗೆ ಜ್ಞಾನ ಕಡಿಮೆ. ಜೊತೆಗೆ ಇನ್ನೊಂದು ಏನಾಗ್ತದಪ್ಪ ಅಂತಂದ್ರೆ ಇಂಥ ಸರ್ಕಾರಿ ಶಾಲೆಗಳಲ್ಲೇ ಕಲಿಸುವಂಥ ಟೀಚರ್ಗಳು ಸಹಿತ ಆಸಕ್ತಿ ಕಲಿಸೋದಿಲ್ಲ ಅನ್ನೋ ಒಂದು ಆರೋಪ ಕೂಡ ಇದ್ದಾವೆ. ಹೀಗಾಗಿ ನಮ್ಮ ಶಿಕ್ಷಣದ ಗುಣಮಟ್ಟ ಇವತ್ತು ಭಾಳಷ್ಟು ಕಡಿಮೆ ಆಗಿಬಿಟ್ಟದ. ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ಮಕ್ಕಳ ಗುಣಮಟ್ಟಂತೆ ಸರಿಯಾಗಿ ಬರೆಯೋಕೆ ಬರೋದಿಲ್ಲ, ಓದೋಕೆ ಬರೋದಿಲ್ಲ. ಇನ್ನು ವೈಜ್ಞಾನಿಕವಾಗಿ ಚಿಂತನೆ ಮಾಡೋದು ಭಾಳ ದೂರದ ಮಾತಾಯಿತು. ಮತ್ತು ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಅಥವಾ ಮಾತೃಭಾಷೆ ಮಾಧ್ಯಮ ಕಲಿತಂಥ ಮಕ್ಕಳಿಗೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ PUC ಬಂದ ತಕ್ಷಣ ಸೈನ್ಸ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗುವುದಿಲ್ಲ. ಕನ್ನಡ ಮಾಧ್ಯಮದ ಬಂದಂಥ ಮಕ್ಕಳಿಗೆ ಭಾಳಷ್ಟು ಮಕ್ಕಳಿಗೆ ಯಾಕೆ ಆಗೋದಿಲ್ಲಪ್ಪ ಅಂತಂದ್ರೆ ಸರ್ಕಾರ ಶಾಲೆಯಿಂದ ಯಾಕೆ ಆಗೋಲ್ಲ ಅಂದ್ರೆ PUC ಬಂದ ತಕ್ಷಣ ಸೈನ್ಸ್ ಏನದಪ್ಪ ಅಂದ್ರೆ ಇಂಗ್ಲೀಷ್ನಲ್ಲಿ ಮಾತ್ರ ಅದು. ಮತ್ತು ಅದು ಇಂಗ್ಲೀಷಲ್ಲಿ ಮಾತ್ರ ಇರಬೇಕಾಗಿದೆ. ಕನ್ನಡದಲ್ಲಿ ಅದು ಅನುವಾದ ಮಾಡೋದು ದೀರ್ಘಕಾಲೀನ ಕೆಲಸ. ಅದರಲ್ಲೂ ಕನ್ನಡದ ಅನುವಾದಗಳಿಗೆ ಮಾಡಲಿಕ್ಕೆ ಭಾಳ ಕಷ್ಟ ಯಾಕಪ್ಪ ಅಂತಂದ್ರೆ ಭಾಳ ದೊಡ್ಡ ದೊಡ್ಡ ಶಬ್ದಗಳು ಹಾಕೋದ್ರಿಂದಾಗೆ ಇಂಗ್ಲೀಷ್ ಶಬ್ದಗಳು ನೀವು ನೆನ್ಪಿಡ್ಬೋದು ನಮ್ಮ ಮಕ್ಕಳು, ಆದರೆ ಕನ್ನಡ ಶಬ್ದಗಳನ್ನ ಹೈಯರ್ ಶಬ್ದಗಳನ್ನ ಇಟ್ಕೊಂಡು ಭಾಳ ಕಷ್ಟ ಆಗ್ತದೆ. ಈ ನೆಲೆಗಟ್ಟಿನಲ್ಲ ಇವತ್ತು ಶಿಕ್ಷಣ ಇದ್ದಿದ್ದು ಏನಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಬಳಸುವಲ್ಲ ಅಪ್ ಟು SLC ಕನ್ನಡದಲ್ಲಿ ನಾವು ಕಲಿಬೋದು, ಮುಂದಿನ ಸೈನ್ಸ್ ಮಾತ್ರ ಓದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು. ಯಾಕಂದ್ರೆ ಅಲ್ಲೇ ನಮಗೆ ಮಕ್ಕಳಿಗೆ ಮಧ್ಯದಾಗೆ 30 ಥರ ಮಗ್ಗಿ ಬರಲೇಬೇಕು. ಮಗ್ಗಿ ಎಷ್ಟು ಜನಕ್ಕೆ ಬರ್ತವೆ ಇವತ್ತು ಮಕ್ಕಳು ನೀವು ಹೋಗಿ ಪರೀಕ್ಷೆ ಪಡೆದು ಗೊತ್ತಾಗಿ ಬಿಡ್ತದೆ ನಿಮಗೆ. ಅದೇ ಕಾಲಕ್ಕೆ ನೀಟಾಗಿ ಬರೆಯುವಂಥ ಇಂಗ್ಲೀಷ್ ಮಿನಿಮಮ್ ಅರ್ಥ ಆಗುವಂಥ ಶಕ್ತಿ ಬರಬೇಕಾಗ್ತದೆ SLC ಒಳಗೆ. ಅದು ಭಾಳಷ್ಟು ಸ್ಕೂಲ್ಗಳಲ್ಲಿ ಅದು ಸರ್ಕಾರಿ ಶಾಲೆಗಳ ಒಂದೇನು ಈ ಮಾತೃಭಾಷೆ ಶಾಲೆಗಳಿದ್ದಾವೆ, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಮರಾಠಿ ತೆಲುಗು ಇರ್ಬೋದು, ಯಾವುದೇ ಇರ್ಬೋದು. ಇಲ್ಲೇ ಎಲ್ಲ ಕಡೆ ಒಂದೇ ರೀತಿ ಅದ ಪರಿಸ್ಥಿತಿ. ಸರ್ಕಾರಿ ಶಾಲೆಗಳ ಟೀಚರ್ಗಳು ಆಯಾ ಮಾತೃಭಾಷೆಯಲ್ಲೇ ಕಲಿಯೋದ್ರಿಂದಾಗಿ PUC ಬಂದಾಗ ಇಂಗ್ಲೀಷಲ್ಲಿ ಅನಿವಾರ್ಯವಾಗಿ ಕಲಿಯುವಂಥ ಸ್ಥಿತಿ ಬರೋದ್ರಿಂದಾಗಿ ಅದರಲ್ಲೂ ಸೈನ್ಸ್ ಸಂಬಂಧಿಸಿದಂಥ ಸಬ್ಜೆಕ್ಟ್ಗಳನ್ನ ತಿಳ್ಕೊಳ್ಳೋದು ಮತ್ತೂ ಕಷ್ಟ ಆಗಿ ಮಕ್ಕಳು ಶಾಲೆ ಬಿಟ್ಟು ಹೋಗೋದು ಹೆಚ್ಚಾಗ್ತದೆ. ಮತ್ತು ಅದ್ರ ಮುಂದೆ ಕಲಿಸೋ ಶಕ್ತಿನೂ ತಂದೆ ತಾಯಿಗಳಲ್ಲಿ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ PUC ಮಟ್ಟದ ಸ್ಕೂಲ್ಗಳು ಹೆಚ್ಚಿಗೆ ಪ್ರೈವೇಟ್ ಆಗ್ತಾಯಿದ್ದವು. ಹೀಗಾಗಿ ಅಲ್ಲೇ ಒಂದಿಷ್ಟು ಗುಣಮಟ್ಟದ್ದು ಅನ್ನೋಕ್ಕಿದ್ರು ಈ ಸರ್ಕಾರಿ ಶಾಲೆಯಲ್ಲಿ ಏನೋ PUC ಚೆನ್ನಾಗಿ ಇತ್ತಪ್ಪ ಅಂತಂದ್ರೆ ಅಲ್ಲಿ ಕೆಲವು ಟೀಚರ್ಗಳು ಇಲ್ಲ, ಕೆಲವೊಂದು ಸಬ್ಜೆಕ್ಟು ಇರೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಆರ್ಟ್ಸ್ ಸಂಬಂಧಿಸಿದ ಸಬ್ಜೆಕ್ಟ್ಗಳು ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥದ್ದು. ಇಲ್ಲಿ ಕನ್ನಡ ಮಾಧ್ಯಮ ಕಲಿಯೋದು ತಪ್ಪಂದ್ರೆ ಹೇಳ್ತಾ ಇಲ್ಲ, ಅದು ನಾಳೆ ಭವಿಷ್ಯ ನಿರ್ಮಾಣ ಆಗ್ತದೆ ನಮ್ಮ ಮಕ್ಕಳಿಗೆ ಅಂತೇಳಿ. ಅಟ್ಲೀಸ್ಟ್ ಬಿಡಪ್ಪ ವಾತಾವರಣದ ಕರ್ನಾಟಕದಲ್ಲಿ ಉದ್ಯೋಗ ಸಾಕಷ್ಟು ನಾವು ಮಾಡಲಿ ಬಿಡ ಅನ್ನುವಂಥ ಪರಿಸ್ಥಿತಿನೂ ಇಲ್ಲ. ಯಾಕಂದರೆ ಶಾಲೆ ಕಲಿಯೋದು ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಸ್ಕೂಲ್ ಕಲಿಯೋದನ್ನ ಶಿಕ್ಷಣ ಪಡೆಯೋದನ್ನು ನಾಳೆ ದಿನ ಹೊಟ್ಟೆಗೆ ಆಧಾರ ಮಾಡ್ಕೊಳ್ಬೇಕು ಅಂತೇಳಿ ಅದು ಭಾಳಷ್ಟು ಜನರಲ್ಲಿ ಇವತ್ತು ಆಗ್ತಾ ಇಲ್ಲ. ಮತ್ತು ಅದು ಈಗ ನಿಮಗೆ ಹೇಳಿದ್ರಿ ಮಾಸ್ಟರ್ ಆಗ ಚರ್ಚೆ ಮಾಡಿದ್ವಿ. ಈವನ್ ಇವತ್ತು ನಮ್ಮ ಶಿಕ್ಷಕರ ಚಲೋ MA B.Ed MA ಅಥವಾ PhD ಮಾಡಿದ ಅನೇಕ ಮಕ್ಕಳು ಇವತ್ತು ಏನಾಗ್ತಾ ಇದ್ದಾರಪ್ಪ ಅಂದ್ರೆ ಸಾಧನಗಳು ಕೂಲಿಗಳು ಮತ್ತೇನೋ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಕನ್ನಡದಲ್ಲಿ ಕಲಿಸುವಂಥ ಪ್ರಯತ್ನ ಆಗಿಲ್ಲ ಒಂದು. ಮತ್ತು ನಾವು ಕನ್ನಡಿಗರು ನಮ್ಮ ಸಂಶೋಧಕರದ್ದು ಇಲ್ಲೇ ಇಲ್ಲ. ಹೈಯರ್ ಎಜುಕೇಷನ್ ಆದ ಸಂಶೋಧನೆ ಮಾಡೋದಕ್ಕೆ ವರ್ಕ್ ಆಗಬೇಕಾಗ್ತದೆ. ನಾವು ಸಂಶೋಧನೆಗೆ 0.1 ಅಥವಾ 2% ಖರ್ಚು ಮಾಡೋ ಮುಂದೆ ಆ ಫೀಲ್ಡಿಗೆ ಜನ ಹೋಗೋರು ಇಲ್ಲಿದೆ, ಎಷ್ಟು ಜನ ಹೋಗ್ತಾರೆ ನಮ್ಮ ಹುಡುಗರು ಅಂತೇಳಿ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ನಮ್ಮ ಶಿಕ್ಷಣ ಭಾಳಷ್ಟು ವೀಕ್ ಆಗಿದೆ. ಅದಕ್ಕೆ ನಾವು ಸಿದ್ದರಾಮಯ್ಯಗೆ ಹೇಳ್ಬೋದು ಇಷ್ಟ ಸರ, ನೀವು 2-3% ಹಿಡಿಯೋಕ್ಕಿಂತಲೂ 15-16% ಅದು 20% ಶಿಕ್ಷಣಕ್ಕೆ ಯಾಕೆ ಇಡ್ತಾ ಇಲ್ಲ? ಸಿದ್ದರಾಮಯ್ಯರಾಯ್ತು, ನಮ್ಮ ಮೋದಿಯವರಾಯ್ತು. ನೋಡಿರಿ ಇವತ್ತು ಚೈನಾ ಇಡೀ ವಿಶ್ವದಲ್ಲಿ ಅಮೆರಿಕ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ರೀ. ಇವತ್ತು 22 ಟ್ರಿಲಿಯನ್ ಡಾಲರ್ಗಳಷ್ಟು ಆಸ್ತಿ ಮಾಡ್ಕೊಳ್ಳೋದ. ನಾವು ಇನ್ನು ಬೀಟ್ ಮಾಡ್ತೀವಿ ಅಮೆರಿಕನ್ ಅಂತೇಳಿ. ಹೀಗಾಗಿ ನಮ್ಮ ಭಾರತದ ಸರ್ಕಾರಗಳು ಯಾವುದೂ ಇರಲಿ, ಮೋದಿಯವ್ರದ್ದಿರಲಿ, ಕೇಂದ್ರದಲ್ಲಿ, ರಾಜ್ಯದಲ್ಲಿ, ಮ್ಯಾಕ್ಸಿಮಮ್ ನಮ್ಮ ಅಭಿಪ್ರಾಯದಲ್ಲೇ ಅದು ಜನಸಾಮಾನ್ಯರ ಅಭಿಪ್ರಾಯದಲ್ಲೇ 18-20% ದುಡ್ಡನ್ನು ಬಜೆಟ್ದಲ್ಲಿ ತೆಗೆದಿಟ್ಟ ಸ್ಕೂಲ್ ಅಷ್ಟೇ ಅಲ್ಲ ವೈಜ್ಞಾನಿಕ ಕಲಿಸುವಂಥದ್ದು. ಮತ್ತು ಪ್ರತಿ ಹೋಬಳಿಗೆ ಒಂದು ಏನಪ್ಪ ಅಂತಂದ್ರೆ ಪ್ರತಿ ಹೋಬಳಿಗೆ PUC ಶಾಲೆ ಅದು ಸೈನ್ಸ್ ಸಂಬಂಧಿಸಿದ ಶಾಲೆಗಳನ್ನ ನೀವು ಮಾಡಿದರೆ ಅದಕ್ಕೆ ಸಫಿಷಿಯೆಂಟ್ ಶಿಕ್ಷಕರನ್ನ, ನುರಿತ ಶಿಕ್ಷಕರನ್ನ, ತಜ್ಞ ಶಿಕ್ಷಕರನ್ನ ಕೊಟ್ಟರೆ, ಜೊತೆಗೆ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಟ್ಟರೆ ನಿಶ್ಚಿತವಾಗಿ ಶಿಕ್ಷಣದಲ್ಲಿ ಏನಾದರೂ ಒಳ್ಳೆಯದಾಗ್ಬೋದು. ಒಳ್ಳೆಯ ಶಿಕ್ಷಣ ಅಥವಾ ಒಂದು ಗುಣಾತ್ಮಕ ಶಿಕ್ಷಣ ಈ ದೇಶ ಕಟ್ಟುವಲ್ಲಿ ಬಹಳ ಪ್ರಮುಖ ಅದ ಅನ್ನೋದನ್ನು
ನಾವೆಲ್ಲ ಅರ್ಥ ಮಾಡ್ಕೊಂಡು ಆ ದಿಶೆಯಲ್ಲಿ ಮಾಡಿದ್ರೆ ಭಾಳ ಉತ್ತಮ. ಈ ಗ್ಯಾರಂಟಿಗಳಿಗಿಂತ ಮುಖ್ಯವಾಗಿ ಶಿಕ್ಷಣ ಗ್ಯಾರಂಟಿ ಕೊಟ್ಟಿರಪ್ಪ ಅಂತಂದ್ರೆ ಇಡೀ ಒಂದು ಮನುಕುಲವನ್ನು ಉದ್ಧಾರ ಮಾಡಿದಂಗೆ. ಇದನ್ನೇನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅನ್ಬೇಕಾಗಿದೆ, ಹೇಳಬೇಕಾಗಿದೆ. ಆದರೆ ಇವತ್ತಿನ ಸರ್ಕಾರಿ ಶಾಲೆಗಳಲ್ಲೇ ವಿಶೇಷವಾಗಿ ಗುಣಾತ್ಮಕ ಶಿಕ್ಷಣಕ್ಕಿಂತ ಹೆಚ್ಚಿಗೆ ಅಲ್ಲೇ ಸ್ಕೂಲಿಗೆ ಬರಲಾರದ ಮಕ್ಕಳು, ಸ್ಕೂಲಿಗೆ ಬರಲಾರದ ಸರಿಯಾಗಿ ಬರಲಾರದ ಶಿಕ್ಷಕರ ಸಂಖ್ಯೆ ಹೆಚ್ಚಿರುವುದರಿಂದಾಗಿ ಇವತ್ತು ಸರ್ಕಾರ ಈ ದಿಶೆಯಲ್ಲಿ ಒಳ್ಳೆ ಹೆಜ್ಜೆ ಇಟ್ಟರೆ ಪಾಡಾಗ್ತದೆ, ಒಳ್ಳೇದಾಗ್ತದೆ ಅನ್ನುವಂಥದ್ದು. ಇದು ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ. ಶಿಕ್ಷಣಕ್ಕೆ ಒಂದು 20% ಇಡಲಿಕ್ಕೆ ಸಿದ್ದು ಮತ್ತು ಮೋದಿಯವ್ರಿಗೆ ಸಾಧ್ಯನಾ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು. ಹೇಳಿ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.